ಮಂದಿ ಸಾಯ್ಬೇಕಂದ್ರೂ ನೀವು ರೊಕ್ಕ ಕೊಟ್ಟು ಸಾಯ್ಬೇಕನ್ನುವಂಥ ಸ್ಥಿತಿ ಬಂದು 50 ರೂಪಾಯಿ ಮಾಡ್ಯಾರ. ಸುಸೂತ್ರವಾಗಿ ಸಾಯಲಿಕ್ಕೂ ಬಿಡಲಾರದಂಥ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಪ್ರಿಯಾಂಕಾ ಖರ್ಗೆ, ಮೋಹನ್ ದಾಸ್ ಪೈ ಮತ್ತು ಇತರರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡಿದ್ದಕ್ಕಿಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳೋದು ಬಿಟ್ಟು ನಮ್ಮ ಕಾಲದಾಗೂ ಮಾಡ್ಯಾರ ಅವ್ರು ಕೆಲವು ಸರ್ತೆ. ಅವರೇನು ಕಾಂಗ್ರೆಸ್ಸು ಬಿ ಜೆ ಪಿ ಆ ಟೈಮ್ದಲ್ಲಿ ನಾವು ವಿನಮ್ರವಾಗಿ ಹೇಳಿದ್ದೀವಿ, ಇಲ್ಲ ಏನು ನಿಮ್ಮ ಸಲಹೆ ಕೊಡ್ರಿ ಸಲಹೆ ಮಾಡ್ಕೋತೀವಿ ಅಂತ. ಈ ರೀತಿ ದುರಹಂಕಾರದ ವರ್ತನೆ ರಾಜಕಾರಣದಲ್ಲಿ ಇರೋರಿಗೆ ಒಳ್ಳೇದಲ್ಲ. ನಾನು ಹಿಂದಿನೊಮ್ಮೆ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದರೂ ಸ್ವಲ್ಪ ನೋಡಿ ಕಲಿಬೇಕು. ಅವರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ, ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನು ಅಪಮಾನಿಸುವಂಥದ್ದು ಇದು ಸರಿಯಲ್ಲ. ಎರಡನೇದಾಗಿ ನಾನು ನಿನ್ನೆನೋ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದೇನೆ, ಇವತ್ತು ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀರಿ ಅಂತ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ, ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ, ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮರಾಠಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮ.